ಇನ್ನು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪುಟದ್ದೇ ಟೆನ್ಷನ್. ಸಂಪುಟ ಪುನರ್ ವಿಚಾರದಲ್ಲಿ ಸಿಎಂ ವರ್ಸಸ್ ಹೈಕಮಾಂಡ್ ಫೈಟ್ ನಡೀತಾ ಇದೆ. ಸಂಪುಟ ಸರ್ಜರಿ ಮಾಡಿ ಅಂತ ಆಕಾಂಕ್ಷಿಗಳಿಂದ ಒತ್ತಾಯ ಹೆಚ್ಚಾಗ್ತಾ ಇದೆ. ಇದೇ ಟೆನ್ಷನ್ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆ. ಸದ್ಯ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸಿಎಂ ವರ್ಸಸ್ ಹೈಕಮಾಂಡ್ ಅನ್ನುವಂಥ ಪರಿಸ್ಥಿತಿ ಏರ್ಪಟ್ಟಿದೆ. ಸಂಪುಟ ಸರ್ಜರಿ ಮಾಡಿ ಅಂತ ಆಕಾಂಕ್ಷಿಗಳು ಒಂದ್ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದೇ ಟೆನ್ಷನ್ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆ. ಆದ್ರೆ ಈ ಬಗ್ಗೆ ಸಿದ್ದರಾಮಯ್ಯ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿಎಂ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ವೇಣುಗೋಪಾಲ್ ಸುರ್ಜೇವಾಲಾ ಅವರು. 2 ತಿಂಗಳ ಹಿಂದೆನೇ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಹೈಕಮಾಂಡ್. ಆದ್ರೆ ನವೆಂಬರ್ ತಿಂಗಳೊಳಗೆ ಮಾಡಿ ಅಂತ ದೆಹಲಿಯಿಂದ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಸದ್ಯಕ್ಕೆ ಸಂಪುಟ ಪುನಾರಚನೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಸಕ್ತಿ ಇಲ್ಲ. ಅವ್ರು ಹೇಳ್ತಾ ಇರೋದೊಂದು 3 ವರ್ಷ ಕಂಪ್ಲೀಟ್ ಆಗಲಿ, ಆಮೇಲೆ ಮಾಡೋಣ, ಅದಕ್ಕೆ ಕೈ ಹಾಕೋಣ. 3 ವರ್ಷ ಆದ ಮೇಲೆ ಸಂಪುಟಕ್ಕೆ ಕೈ ಹಾಕೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಈಗಾಗಲೇ ಬದಲಾವಣೆ ಮಾಡಿದ್ರೆ ಸ್ಥಾನ ಕಳೆದುಕೊಳ್ಳೋರು ಸಿಟ್ಟಾಗ್ತಾರೆ. ಹಾಗದು ಒಂದು ರೀತಿ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ವಿಪಕ್ಷಕ್ಕೆ ಅದು ಅಸ್ತ್ರ ಸಿಕ್ಕಂತಾಗುತ್ತೆ. ಮತ್ತೊಂದು ಕಡೆ ಫೆಬ್ರವರಿ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಬೇರೆ ಇದೆ, ಅದ್ರ ಮೇಲೆ ಹೊಡೆತ ಬೀಳುತ್ತೆ. ಹಾಗಾಗಿ ವೇಟ್ ಮಾಡೋಣ, ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆಮೇಲೆ ಒಂದು ಕ್ರಾಂತಿ ಅನ್ನುವಂಥ ಪದ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿತ್ತು. ಒಂದು ಕ್ರಾಂತಿ ನಡೆಯುತ್ತೆ, ಅದು ಮುಖ್ಯಮಂತ್ರಿಗಳ ಕುರ್ಚಿಗೆ ಸಂಬಂಧಪಟ್ಟಂಥ ಕ್ರಾಂತಿನ ಅಥವಾ ಸಂಪುಟ ಸರ್ಜರಿಯ ಕ್ರಾಂತಿನ ಏನು, ಈ ಎಲ್ಲ ಚರ್ಚೆಗಳ ನಡುವೆ ಈಗ ಫೆಬ್ರವರಿಯಲ್ಲಿ ಚುನಾವಣೆ ಇರುವಂಥ ಕಾರಣಕ್ಕಾಗಿ ಸದ್ಯಕ್ಕೆ ಆ ವಿಚಾರಕ್ಕೆ ಕೈ ಹಾಕೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪೌಗಡ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಕ್ರಾಂತಿ ಅನ್ನುವಂಥ ಪದ ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಎಬ್ಬಿಸಿತ್ತು. ಅದು ಸಿಎಂ ಕುರ್ಚಿ ಕ್ರಾಂತಿ ಆಗುತ್ತಾ ಅಥವಾ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಆಗುತ್ತಾ ಅಂತ ಏನಾಗ್ತಿದೆ ಈಗ? ಹೈಕಮಾಂಡ್ ವರ್ಸಸ್ ಸಿಎಂ ಅನ್ನುವಂಥ ಪರಿಸ್ಥಿತಿ ಇದೆ. ಪ್ರಭು, ಕಳೆದ 6 ತಿಂಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ತಿಂಗಳಲ್ಲಿ ಬಹುದೊಡ್ಡದಾದಂತ ಒಂದು ರಾಜಕೀಯ ಕ್ರಾಂತಿ ಆಗ್ಬೋದು ಅನ್ನುವಂತ ಒಂದು ಹೇಳಿಕೆಗಳು ಪದೇ ಪದೇ ಬರ್ತಾ ಇದಾವೆ. ಮೊನ್ನೆನೂ ಕೂಡ ಬಳ್ಳಾರಿಯಲ್ಲಿ ನವೆಂಬರ್ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲ, ಇನ್ನು 3 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದನ್ನ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು. ಆಗಿಂದಾಗೆ DK ಶಿವಕುಮಾರ್ ಬಣದಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇಂಥ ಒಂದು ಹೇಳಿಕೆಗಳು ಪದೇ ಪದೇ ಬರ್ತಾ ಇದಾವೆ. ಒಂದು ಬಣ ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ, ಮತ್ತೊಂದು ಬಣ ಸಿದ್ದರಾಮಯ್ಯ ಅವರೇ ಇನ್ನು ಉಳಿದ ಅವಧಿಗೂ ಕೂಡ ಮುಂದುವರಿತಾರೆ ಅಂತ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಳೆದ 2 ತಿಂಗಳ ಹಿಂದೆ ಕೊಟ್ಟಂತಹ ಒಂದು ಟಾಸ್ಕ್ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯ ನಡುವೆ ಹಲವು ವಿಚಾರಗಳು ಚರ್ಚೆ ಆಗಿರುವ ಜೊತೆಗೆ ಇಬ್ಬರು ಉಭಯ ನಾಯಕರು ಕೂಡ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ಕಂಪ್ಲೀಟ್ ಆಗ್ತಿರೋದ್ರಿಂದ ಆ ಸಂದರ್ಭದಲ್ಲಿ ಒಂದಷ್ಟು ಯಾರು ಇನ್ಆಕ್ಟಿವ್ ಆಗಿದಾರೋ ಅಂತವರನ್ನ ಕೈಬಿಟ್ಟು ಅಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನ ಕೊಡಬೇಕು, ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನಸ್ಸಲ್ಲೇ ತಲೆಯಲ್ಲೇ ಬೇರೆ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 1 ತಿಂಗಳ ಹಿಂದೆ ದೆಹಲಿಗೆ ಹೋದಂತ ಒಂದು ಸಂದರ್ಭ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸಂಪುಟ ಪುನರ್ರಚನೆ ಮಾಡುವಂತ ಒಂದು ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳನ್ನ ನೋಡಿಕೊಂಡು, ಜೊತೆಗೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಏನು ಸಾಧಕ ಬಾಧಕಗಳು ಆಗ್ತವೆ ಅನ್ನುವಂಥದ್ದನ್ನ ನೋಡ್ಕೊಂಡು ಸಂಪುಟ ಪುನರ್ರಚನೆ ಮಾಡೋದು ಒಳಿತು ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಬರುತ್ತೆ. ಅದಾದ ಬಳಿಕ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸಾಲು ಚುನಾವಣೆಗಳು ಬರ್ತಿರೋದ್ರಿಂದ ನವೆಂಬರ್ಗಿಂತಲೂ ಕೂಡ 3 ವರ್ಷ ಕಂಪ್ಲೀಟ್ ಆದ ಬಳಿಕ, 3 ವರ್ಷ ಆದಾಗ ಸಹಜವಾಗಿ ನಾವು ಕೂಡ ಹೇಳೋದಕ್ಕೆ ಅವಕಾಶಗಳಿರ್ತವೆ. ನಿಮ್ಗೆ ಅವಕಾಶಗಳು ಬಹಳಷ್ಟು ಕೊಟ್ಟಿದ್ವಿ, 3 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು ಉಳಿದ 2 ವರ್ಷಕ್ಕೆ ನಾವು ಬೇರೆಯವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಹೀಗಾಗಿ ನೀವು ನಿಮ್ಮ ಸ್ಥಾನವನ್ನ ಬಿಟ್ಟು ಕೆಳಗಿರಿ ಅನ್ನುವಂಥದ್ದನ್ನ
ಹೇಳ್ಬಹುದು. ಅವರು ಕೂಡ ಅದನ್ನು ಸಮಾಧಾನವಾಗಿ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಲೆಕ್ಕಾಚಾರದ ಮಾತುಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೇಳಿರುವಂತದ್ದು. ಇನ್ನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ವೇಣುಗೋಪಾಲ್ ಅವರ ನಡುವೆ ಈ ನವೆಂಬರ್ ಇಲ್ಲವೇ ಮಾರ್ಚ್ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.